ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನೀನು ನನ್ನವನು. ನಿರ್ಜನ ರಸ್ತೆ, ಮಧ್ಯರಾತ್ರಿಯ ಸಮಯ. ಮಾಸಲು ಲಂಗ ದಾವಣಿಯುಟ್ಟ 18ರ ಯುವತಿ ನಿಖಿತಾ ಬೇಗ ಹೆಜ್ಜೆ ಹಾಕುತ್ತಾ ನಡೆದಿದ್ದಾಳೆ. ಅವಳ ಮುಖದಲ್ಲಿ ಅವ್ಯಕ್ತ ಹೆದರಿಕೆ ಸೂಕ್ಷ್ಮವಾಗಿ ಅವಲೋಕಿಸಿದರೆ ಕಾಣಿಸುವಂತಿದೆ. ಎಲ್ಲೋ ದೂರದಲ್ಲಿ ನಾಯಿಯೊಂದು ಅಸಹನೀಯ ನಿಶಬ್ದತೆಯನ್ನು ಸೀಳುವಂತೆ ಜೋರಾಗಿ ಕೂಗುತ್ತಿದೆ. ನಿಖಿತಾ ಹೊರಟಿರುವ ಅದೇ ಗಲ್ಲಿಯಲ್ಲಿ ರಸ್ತೆ ಪಕ್ಕದ ಲೈಟ್ ಕಂಬದ ಕೆಳಗಿನ ಕಲ್ಲು ಬೆಂಚಿನ ಮೇಲೆ 4 ಪೋಖರಿಗಳು ಕುಡಿಯುತ್ತಾ ಜೂಜಾಡುತ್ತಿದ್ದಾರೆ. ಒಬ್ಬಳೇ ನಿಖಿತಾ ಅವರ ಪಕ್ಕದಲ್ಲೇ ನಡೆದು ಹೋಗುವುದನ್ನು ಅನೈಚ್ಛಿಕವಾಗಿ 4 ನೋಡಿದರು. ಮಧ್ಯರಾತ್ರಿಯಲ್ಲಿ ಒಂಟಿ ಹುಡುಗಿ. ಆ ಕ್ಷಣ 4 ಆ ಕ್ಷಣ ಜಾಕ್ಪಾಟ್ ಹೊಡೆದ ಅನುಭವವಾಯಿತು. 4 ಬರೀ ಕಣ್ಸನ್ನೆಯಿಂದಲೇ 1000 ಮಾತಾಡಿ ಆಡುತ್ತಿದ್ದ ಇಸ್ಪೇಟ್ ಎಲೆಯನ್ನು ಅಲ್ಲೇ ಬಿಸಾಕಿ ಎದ್ದು ಅವಳನ್ನು ಹಿಂಬಾಲಿಸಿದರು. ನಿಖಿತಾಗೆ ಹಿಂದೆ ತನ್ನನ್ನು ಯಾರೋ ಹಿಂಬಾಲಿಸಿ ಬರುತ್ತಿರುವ ಹೆಜ್ಜೆ ಸದ್ದಿನ ಧ್ವನಿ ಕೇಳಿಸಿತು. ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದಳು. ತನ್ನನ್ನು ಅತಿ ಸನಿಹದಲ್ಲೇ ಹಿಂಬಾಲಿಸುತ್ತಿರುವ 4 ನಿಶಾಚಾರರನ್ನು ನೋಡಿ ಅವಳ ಎದೆಯಲ್ಲಿ ಅವ್ಯಕ್ತ ಭೀತಿ ತಾಂಡವವಾಡಿತು. ನಡಿಗೆಯನ್ನು ಚುರುಕುಗೊಳಿಸಿದ ನಿಖಿತಾ ಸರಸರನೆ ಹೆಜ್ಜೆ ಹಾಕಿ ಅವರಿಂದ ದೂರವಾಗಲು ಯತ್ನಿಸಿದಳು. ಆದರೆ 4 ದಾಂಡಿಗರಿಗೆ ಅವಳನ್ನು ಹಿಂಬಾಲಿಸುವುದೊಂದು ಸಮಸ್ಯೆಯೇ? ಅವರ ಕಾಲುಗಳು ಸಹ ಅವಳ ವೇಗಕ್ಕೆ ತಕ್ಕನಾಗಿ ಹೆಜ್ಜೆ ಹಾಕಿದವು. ಈಗ ನಿಖಿತಾಗೆ ಅವರಿಂದ ತಪ್ಪಿಸಿಕೊಂಡು ಓಡುವುದು ಅನಿವಾರ್ಯವಾಯಿತು. ಹಿಂಬಾಲಿಸುತ್ತಿದ್ದ 4 ಈಗ ಅವಳ ಹಿಂದೆ ಓಡತೊಡಗಿದ್ದರು. ಮಧ್ಯರಾತ್ರಿಯ ಅಂಥ ತಣ್ಣನೆಯ ವಾತಾವರಣದಲ್ಲೂ ಸಹ ನಿಖಿತಾಳ ಮೈಮುಖವೆಲ್ಲ ಬೆವರಿನಿಂದ ತೊಯ್ದು ಹೋಗಿತ್ತು. ನಿಖಿತಾಗೆ ಆ ಕ್ಷಣ ಆ ಕಾಮುಕರಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಎಂಬ ಭಾವನೆ ಬಂದು ಮುಖದಲ್ಲಿ ಹತಾಶೆ ತುಂಬಿಕೊಂಡಿತ್ತು. ಆದರೆ ಆಗಲೇ ಅವಳ ಅದೃಷ್ಟವೆಂಬಂತೆ ಸರಿಯಾಗಿ ಅವಳ ಎದುರುಗಡೆ 50 ಅಡಿಗಳ ದೂರದಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬ ಲೈಟ್ ಕಂಬದ ಕೆಳಗೆ ಬುಲೆಟ್ ನಿಲ್ಲಿಸಿಕೊಂಡು ಇವಳಿಗೆ ಬೆನ್ನು ಮಾಡಿ ನಿಂತುಕೊಂಡಿದ್ದ. ನಿಖಿತಾಗೆ ಹೋದ ಜೀವ ಬಂದಂತಾಗಿತ್ತು. ತಾನಾಗಿ ಅವಳ ಮುಖದಲ್ಲಿ ಧೈರ್ಯ ಹಣಕು ಹಾಕಿತು. ಹಿಂತಿರುಗಿ ತನ್ನನ್ನು ಹಿಂಬಾಲಿಸುತ್ತಿದ್ದ ಕಾಮುಕರನ್ನೊಮ್ಮೆ ನೋಡಿದ ನಿಖಿತಾ ಓಡುವುದನ್ನು ನಿಲ್ಲಿಸಿ ಎದುರಿನ ಪೊಲೀಸ್ ಬಳಿ ಬಂದು ನಿಂತಳು. ಅವಳು ಪೊಲೀಸ್ ಬಳಿ ಹೋದುದನ್ನು ನೋಡಿ ಹೆದರಿದ ಗುಂಪು ಅಷ್ಟು ದೂರದಲ್ಲಿಯೇ ಗಾಬರಿಯಿಂದ ನಿಂತಿತು. ನಿಖಿತಾ ತನಗೆ ಬೆನ್ನು ಹಾಕಿ ನಿಂತಿದ್ದ ಪೊಲೀಸನ್ನು ಹೇಗೆ ಕರೆಯುವುದು ಎಂದು ಯೋಚಿಸುತ್ತಾ ಲಘುವಾಗಿ ಕೆಮ್ಮಿ ಅವರ ಗಮನವನ್ನು ತನ್ನತ್ತ ಸೆಳೆಯಲು ನೋಡಿದಳು. ಕೆಮ್ಮಿನ ಶಬ್ದ ಕೇಳಿದ ಇನ್ಸ್ಪೆಕ್ಟರ್ ಅಲರ್ಟ್ ಆಗಿ ಹಿಂತಿರುಗಿ ನೋಡಿದ. ಅವನು ತನ್ನತ್ತ ತಿರುಗುತ್ತಲೇ ಸಮಾಧಾನದ ನಿಟ್ಟುಸಿರು ಬಿಟ್ಟ ನಿಖಿತಾ ನಿಧಾನವಾಗಿ ಕೈ ಎತ್ತಿ ತೋರು ಬೆರಳನ್ನು ದೂರದಲ್ಲಿ ನಿಂತಿದ್ದ ಗುಂಪಿನತ್ತ ತೋರಿದಳು. ಅವಳನ್ನೊಮ್ಮೆ ಅವಳು ತೋರಿದ ಕಡೆಗೊಮ್ಮೆ ನೋಡಿದ ಇನ್ಸ್ಪೆಕ್ಟರ್ ಎಲ್ಲವೂ ಅರ್ಥವಾದಂತೆ ತಲೆಯಾಡಿಸಿದಾಗ ನಿಖಿತಾಗೆ ದೊಡ್ಡ ಗಂಡಾಂತರದಿಂದ ಪಾರಾದಂತೆನಿಸಿ ಹಾಯೆನಿಸಿತು. ಇನ್ಸ್ಪೆಕ್ಟರ್ ಅವಳ ಜೊತೆ ಇರುವುದನ್ನು ನೋಡಿದ ಗುಂಪು ನಿಧಾನಕ್ಕೆ 1-2 ಹೆಜ್ಜೆ ಹಿಂದೆ ಹಾಕಿ ಅಲ್ಲಿಂದ ಕಳಚಿಕೊಳ್ಳಲು ನೋಡಿತು. ಇನ್ಸ್ಪೆಕ್ಟರ್ ನಿಖಿತಾಳನ್ನೊಮ್ಮೆ ನೋಡಿದ. ಓಡಿ ಬಂದಿದ್ದರಿಂದ ನಿಖಿತಾಳ ಎದೆಯ ಭಾಗ ಎದುರುಸಿರಿನಿಂದ ಏರಿಳಿಯುತ್ತಿತ್ತು. ಬೆವರಿನಿಂದ ಮೈಗಂಟಿಕೊಂಡಿದ್ದ ಅವಳ ಬಟ್ಟೆಯ ಹಿಂದಿನಿಂದ ಅವಳ ಸೌಂದರ್ಯ ಎದ್ದು ಕಾಣುತ್ತಿತ್ತು. ಇನ್ಸ್ಪೆಕ್ಟರ್ ಅವಳನ್ನು ಸಮಾಧಾನ ಪಡಿಸುವವನಂತೆ ಅವಳ ಹೆಗಲ ಮೇಲೆ ಕೈ ಇರಿಸಿ ಭುಜ ತಟ್ಟಿದ ಅವನ ಅದೊಂದು ನಡೆ ನಿಖಿತಾಳಲ್ಲಿ ಸಂಪೂರ್ಣ ಧೈರ್ಯವನ್ನು ತುಂಬಿತ್ತು. ಈಗ ಅವಳು ಧೈರ್ಯವಾಗಿ ಹಿಂದಿರುಗಿ ಗುಂಪಿನತ್ತ ತೀಕ್ಷ್ಣ ದೃಷ್ಟಿ ಬೀರಿದಳು. ಗುಂಪು ಅದಾಗಲೇ 4 ಹೆಜ್ಜೆ ಹಿಂದೆ ಸರಿದಾಗಿತ್ತು. ನಿಖಿತಾ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಷ್ಟರಲ್ಲಿ ಒಮ್ಮೆ ಭುಜ ತಟ್ಟಿದ ಇನ್ಸ್ಪೆಕ್ಟರ್ನ ಕೈ ನಿಧಾನವಾಗಿ ಸ್ವಲ್ಪ ಕೆಳಗಿಳಿದು ಅವಳ ಉಬ್ಬಿದ ಎದೆಯ ಮೇಲೆ ಕೈ ಆಡಿಸಿದಾಗ ಇನ್ಸ್ಪೆಕ್ಟರ್ನ ಆ ಒಂದು ಸ್ಪರ್ಶ ಅವಳಿಗೆ ಕರಿನಾಗರ ಕಚ್ಚಿದಂತಾಯಿತು. ನಿಖಿತಾ ಅವಾಕ್ಕಾಗಿ ತಲೆ ಎತ್ತಿ ಅವನನ್ನು ನೋಡಿದಳು. ಅಲ್ಲಿ ಅವಳಿಗೆ ಕಾಣಿಸಿದ್ದು ಅವನ ವ್ಯಂಗ್ಯದ ನಗು. ನಿಖಿತಾಗೆ ಕ್ಷಣ ಮಾತ್ರದಲ್ಲಿ ಆ ನಗುವಿನ ಅರ್ಥ ಹೊಳೆದು ಅವಳ ಮೈಯೆಲ್ಲ ತರಗುಟ್ಟಿತು. ಒಂದೇ ಕ್ಷಣ ಅವನೆಂಥವನೆಂಬುವುದನ್ನು ಅರ್ಥ ಮಾಡಿಕೊಂಡ ಅವಳು ಅವನ ಕೈಯನ್ನು ತನ್ನ ಮೈಮೇಲಿನಿಂದ ಕಿತ್ತೊಗೆದು ಜಿಂಕೆಯಂತೆ ಅಲ್ಲಿಂದ ಓಡಿದಳು. ಈಗ ಅವಳ ಹಿಂದೆ ಹಿಂಬಾಲಿಸುವ ಗಂಡುಗಳ ಸಂಖ್ಯೆ 4ರಿಂದ 5 ಆಗಿತ್ತು. ಓಡುವುದಾದರೂ ಎಷ್ಟು ದೂರ ಓಡಿಯಾಳು ಅವಳು. ಮೈಯ ಶಕ್ತಿ ಕುಂದುತ್ತಲೇ ಒಂದೆಡೆ ಎಡವಿ ಕೆಳಗೆ ಬಿದ್ದಳು.
ಎಸ್ಐ ಸಮೇತ 5 ಗುಂಪು ಅವಳನ್ನು ಸುತ್ತುವರಿಯಿತು. 5 ಅವಳ ಬಟ್ಟೆಗೆ ಕೈ ಹಾಕುತ್ತಿದ್ದಂತೆಯೇ ನಿಖಿತಾ ಜೋರಾಗಿ ಗಿಟಾರನ್ನೇ ಕಿರುಚಿದಳು. ರೂಮಿನಲ್ಲಿ ಮಲಗಿದ್ದ ನಿಖಿತಾ ಕಿರ್ಚುತ್ತಾ ಎದ್ದು ಕೂತಳು. ಅವಳ ಹಣೆಯ ಮೇಲೆ ಮುತ್ತಿನಂತೆ ಬೆವರ ಹನಿಗಳು ಸಾಲುಗಟ್ಟಿದ್ದವು. ಸುತ್ತಲೂ ಒಮ್ಮೆ ದೃಷ್ಟಿ ಹರಿಸಿದ ನಿಖಿತಾ ನಿಟ್ಟುಸಿರೊಂದನ್ನು ಬಿಟ್ಟಳು. ಇದು ಅವಳು ಪ್ರತಿದಿನ ಕಾಣುವ ಕನಸು. ಅದಕ್ಕೆ ಕಾರಣ ಅವಳನ್ನು ಬಲವಂತವಾಗಿ ರಾತ್ರಿ ಕಸುಬಿಗೆ ದೂಡಿದ ಸಮಾಜದ ಮೇಲೆ ಅವಳ ಆಕ್ರೋಶ. ಆಗಲೇ ಹೇಳಿದಂತೆ ಅವಳ ಹೆಸರು ನಿಖಿತಾ. ಕಸಬು ರಾತ್ರಿ ನಿಖಿತಾಳದು. ವಯಸ್ಸು 20ರ ಆಸುಪಾಸು. ಅನಾಥೆ. ಹೌದು, ಇವಳೇ ನಮ್ಮ ಕಥಾನಾಯಕಿ. ಯಾರದ್ದು ಪಾಪದ ಕೂಸಾಗಿ ಹುಟ್ಟಿದ ಅವಳು ಕಸದ ತೊಟ್ಟಿ ಸೇರಿ ಅಲ್ಲಿಂದ ಯಾರ್ಯಾರದ್ದು ಕರುಣೆಯಿಂದ ಬದುಕಿ ಬೆಳೆದವಳು. ಬೀದಿ ಬದಿಯಲ್ಲಿ ಅವಳು ಹಾದಿಹರಿಯಕ್ಕೆ ಬರುವ ಮುಂಚೆಯೇ ಕಾಮುಕ ರಕ್ಕಸರಿಂದ ಅತ್ಯಾಚಾರಕ್ಕೊಳಪಟ್ಟು ಕನ್ಯತ್ವ ಕಳೆದುಕೊಂಡವಳು. ಆದರೆ ಆ ದಿನ ಅವರು ಬಿಸಾಕಿದ ದುಡ್ಡಿನಿಂದ ಅವಳು ಬಾಳಿಗೆ ಕಂಡುಕೊಂಡ ದಾರಿ ವೇಶ್ಯವೃತ್ತಿ. ತುಂಡು ಲಂಗದ ಮೇಲೊಂದು ಅಂಗಿ ಧರಿಸಿ ಬಾತ್ರೂಮಿಗೆ ಬಂದ ನಿಖಿತಾ ಬ್ರಷ್ ಮಾಡಿ ಮುಖ ತೊಳೆದುಕೊಂಡು ಹೊರಬಂದಳು. ತಲೆ ಬಾಚಿಕೊಂಡು ಆಕರ್ಷಕವಾದ ಡ್ರೆಸ್ ಧರಿಸಿ ತುಟಿಗೆ ಲಿಪ್ಸ್ಟಿಕ್ ಹಚ್ಚಿ ಸಮಯ ನೋಡಿದಾಗ ಸಂಜೆಯ 5:15 ಬಾರಿಸುತ್ತಿತ್ತು. ಆಗಲೇ ಬಾಗಿಲ ಕಾಲಿಂಗ್ ಬೆಲ್ ಶಬ್ದವಾದಾಗ ಹೋಗಿ ಬಾಗಿಲು ತೆರೆದಳು. ಎದುರಿಗೆ ನಿಂತಿದ್ದವ ನೀಟಾಗಿ ಕ್ರಾಪ್ ಬಾಚಿ ಮುಖದಲ್ಲಿ ಹುಸಿನಗೆ ಬೀರುತ್ತಾ ನಿಂತಿದ್ದ ತಂಗವೇಲು. ಅವನನ್ನು ಮೊದಲ ನೋಟದಲ್ಲಿ ನೋಡಿದವರ್ಯಾರು ಅವನನ್ನು ಒಬ್ಬ ತಲೆ ಹಿಡುಕ ಎಂದುಕೊಳ್ಳಲು ಸಾಧ್ಯವೇ ಇಲ್ಲ. ಅಷ್ಟು ನಾಜೂಕಾಗಿ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ಅಸ್ತೆ ವಹಿಸುತ್ತಾನೆ ತಂಗವೇಲು. ಆದರೆ ಅದೇನೇ ಮುಖವಾಡ ಧರಿಸಿದರೂ ಅದರ ಹಿಂದಿರುವುದು ಅದೇ ಪಿಂಪ್ ತಂಗವೇಲು ಅನ್ನುವುದು ಅವನನ್ನು ಬಲ್ಲವರಿಗೆ ಮಾತ್ರ ಗೊತ್ತು. ಅದರಲ್ಲೂ ನಿಖಿತಾಳನ್ನು ವೇಶ್ಯವೃತ್ತಿಗೆ ತಳ್ಳುವುದರಲ್ಲಿ ಅವಳನ್ನು ಅದೇ ದಾರಿಯಲ್ಲಿ ಮುನ್ನಡೆಯುವಂತೆ ಮಾಡಿದ ಕೀರ್ತಿ ಮಾತ್ರ ಈ ತಂಗವೇಲುವಿಗೆ ಸಲ್ಲಬೇಕು. ಅವನೊಡನೆ ಏನೂ ಮಾತನಾಡಿದ್ದ ನಿಖಿತಾ ಅವನನ್ನು ಕಳುಹಿಸಿ ಪುನಃ ತನ್ನ ಕೆಲಸದತ್ತ ಗಮನ ಕೊಟ್ಟಳು. ಆಕರ್ಷಕವಾದ ಡ್ರೆಸ್ ಹಾಕಿಕೊಂಡ ನಿಖಿತಾ ಎಂಥ ಬಟ್ಟೆಯಲ್ಲೂ ಸುಂದರಳಾಗಿ ಕಾಣುತ್ತಿದ್ದದ್ದು ಅವಳಿಗೆ ದೇವರು ಕೊಟ್ಟ ವರವೆಂದೇ ಹೇಳಬಹುದು. ಇದರಿಂದಲೇ ಅವಳಿಗೆ ಗಿರಾಕಿಗಳನ್ನು ಹಿಡಿಯಲು ಯಾವುದೇ ತೊಂದರೆಯಾಗುತ್ತಿರಲಿಲ್ಲ. ದಿನವಿಡೀ ಕೊಳಕುಗಲ್ಲಿಯ ಚಿಕ್ಕ ಮನೆಯೊಂದರಲ್ಲಿ ಮಲಗಿ ಕಾಲ ಕಳೆಯುವ ಅವಳು ಸಾಯಂಕಾಲವಾಗುತ್ತಲೇ ಕಣ್ಣು ಕುಕ್ಕುವಂತೆ ಮೇಕಪ್ ಮಾಡಿಕೊಂಡು ಉಬ್ಬು ತಗ್ಗುಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಡ್ರೆಸ್ ಮಾಡಿಕೊಂಡು ಬೇಟೆಗೆ ಹೊರಡುತ್ತಿದ್ದಳು. ಹಾಗೆಯೇ ಎಂದಿನಂತೆ ಇಂದೂ ಸಹ ಹೊರಟಿದ್ದಾಳೆ. ಅವಳ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿಯಬೇಕೆ? ಹಾಗಿದ್ದರೆ ಬನ್ನಿ. ನಿಖಿತಾ ಎಲ್ಲಿಗೆ ಹೋಗುತ್ತಾಳೆ? ಜಗಮಗಿಸುವ ಅವಳ ರಾತ್ರಿಯ ಬದುಕು ಹೇಗಿದೆ ಅನ್ನೋದನ್ನ ನೋಡೋಣ. ಬೆಂಗಳೂರಿನ ಹೊರವಲಯದ ಒಂದು ರಸ್ತೆ. ನಿಖಿತಾ ರಸ್ತೆ ಬದಿಯ ನಿರ್ಜನ ಬಸ್ ಶೆಲ್ಟರ್ ಒಂದರ ಹತ್ತಿರ ನಿಂತು ಗಿರಾಕಿಗಾಗಿ ಕಾಯುವುದರಲ್ಲಿ ಮಗ್ನಳಾಗಿದ್ದಾಳೆ. ಅಪ್ಸರಿಯಂತೆ ಕಾಣುತ್ತಿರುವ ಅವಳನ್ನು ನೋಡಿದ ಹೋಗು ಬರುವವರೆಲ್ಲ ಒಂದು ಬಾರಿಯಾದರೂ ಹಾಸಿಗಣ್ಣಿನಿಂದ ನೋಡಿ ಹೋಗುವುದು ಅಲ್ಲಿ ಮಾಮೂಲಿ ಸಂಗತಿ. ಅದೇ ಬಸ್ ಶೆಲ್ಟರ್ನಲ್ಲಿ 2 3ನೇ ದರ್ಜೆಯ ಗೋಡೆಗೆ ಬಣ್ಣ ಹೊಡೆಯುವ ಕೂಲಿಕಾರರು ಅವಳನ್ನು ನೋಡುತ್ತಾ ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಿದ್ದಾರೆ. ನೋಡಮಾಲೋ, ನಾಗಪ್ಪನ ಮಾತಿಗೆ ಗಂಗಣ್ಣ ತಲೆಯಾಡಿಸುತ್ತಾ ಹೇಳಿದ. ಪೊಗದಸ್ತಾಗೈತೆ. ರೇಟ್ ಮಾತಾಡು, ಕರ್ಕೊಂಡೋಗೋಣ, ರಾತ್ರಿಗೆ ಹಬ್ಬ ಆಗುತ್ತೆ. ಗೆಳೆಯನ ಮಾತಿಗೆ ಗಂಗಣ್ಣ ನಿರಾಕರಿಸುವಂತೆ ತಲೆಯಲ್ಲಾಡಿಸುತ್ತಾ ಹೇಳಿದ. ಹೇ ಹೋಗಲು, ಈಗ ತಾನೇ ವಾರದ ಕೂಲಿ ಸಿಕ್ಕಿದೆ. ಅದನ್ನ ಅವಳ ಹುಂಡಿಗಾಗ್ಬಿಟ್ರೆ ಆಮೇಲೆ ಮನೆಗೇನೋ ಮಣ್ಣು ತಗೊಂಡು ಹೋಗ್ಲಾ? ನನ್ನ ಹೆಂಡತಿ ಮಕ್ಕಳವ್ರೆ. ಹೋಗೋ ನಿನ್ನ. ಲೇ, ಹೆಂಡತಿ ಮಕ್ಕಳು ಗೋಲ್ಡ್ ಜೀವನ ಎಲ್ಲ ಇದ್ದದ್ದೇ. ಹಂಗಂತೇಳಿ ಇಂಥ ಒಳ್ಳೆ ಪೀಸ್ ಬಿಟ್ಬಿಟ್ರೆ ನಮ್ಮಂಥ ಗೂಬಿಗಳೇ ಯಾರೂ ಇರಲ್ಲ ಅಷ್ಟೇ. ಗೆಳೆಯ ಬೈದು ಬುದ್ಧಿ ಹೇಳಿದಂತೆ ಹೇಳಿದಾಗ ಗಂಗಣ್ಣನಿಗೂ ಅದು ನಿಜ ಅನಿಸಿತು. ಆದರೂ ಅವನಲ್ಲಿ ಅಳಕು ಇನ್ನೂ ಹೋಗಲಿಲ್ಲ. ಅದು ಆಗಲ್ಲ ಮಾರಯ್ಯ. ರಾಗ ಎಳೆದ ಗಂಗಣ್ಣನ ಮುಖವನ್ನೇ ದಿಟ್ಟಿಸಿದ ನಾಗ ಗಂಟೆ ಹೊಡೆದಂತೆ ಕೇಳಿದ. ನೋಡು, ಇದೆಲ್ಲ ಮಾತ್ಬೇಡ. ಅವಳ ಜೊತೆ ಮಲಗಬೇಕಾ ಬೇಡವಾ ಅಷ್ಟೇಳು ಸಾಕು. ನೀನು ದುಡ್ಡೇನೆಲ್ಲ ಕೊಡೋದು ಬೇಕಾಗಿಲ್ಲ, ನಾನು ಹಾಕ್ತೀನಿ. ಹೋಗಿ ಮಾತಾಡ್ಲಾ? ಅವನ ದೃಢವಾದ ಮಾತಿಗೆ ಗಂಗಣ್ಣ ಒಪ್ಪಿಕೊಳ್ಳಲೇಬೇಕಾಯಿತು. ಸರಿ, ಮಾತಾಡು ಮಾರಾಯ, ಇವತ್ತು ಹಬ್ಬ ಆಗೇ ಬಿಡ್ಲಿ. ಅದಪ್ಪ ಗಂಡಾಡೋ ಮಾತು ಅಂದ್ರೆ ಎನ್ನುತ್ತಾ ನಾಗಪ್ಪ ಗಂಗಣ್ಣನನ್ನು ಹೊಗಳಿ ನಿಖಿತಾಳ ಬಳಿ ಹೆಜ್ಜೆ ಹಾಕಿದ. ಅವಳ ಪಕ್ಕದಲ್ಲೇ ಬಂದು
ಅವನು ನಿಂತುಕೊಂಡರೂ ನಿಖಿತಾಳ ಗಮನ ಮಾತ್ರ ರಸ್ತೆಯಲ್ಲಿ ಸಾಗುತ್ತಿದ್ದ ಶ್ರೀಮಂತ ವಾಹನಗಳತ್ತ ಇತ್ತೇ ಹೊರತು ಇವನತ್ತ ಇರಲಿಲ್ಲ. ಇದರಿಂದ ಕೊಂಚ ಕಸಿವಿಸಿಗೊಂಡ ನಾಗಪ್ಪ ಇದೆಲ್ಲ ಅವಳ ವ್ಯವಹಾರದ ಸ್ಟಂಟ್ ಎಂದುಕೊಂಡು ಅತ್ತಿತ್ತ ನೋಡುವಂತೆ ನಟಿಸುತ್ತಾ ನಿಧಾನವಾಗಿ ಬರ್ತೀಯಾ ಎಂದು ಕೇಳಿದ. ಅವನ ಮಾತು ಕೇಳಿಸಿದರೂ ನಿಖಿತ ಒಂದು ಕ್ಷಣ ಕಣ್ಣಂಚಿನಿಂದ ಅವನನ್ನೊಮ್ಮೆ ನೋಡಿ ಅವನಿಗೆ ಉತ್ತರಿಸುವ ಗೋಜಿಗೆ ಹೋಗದೆ ಅವನನ್ನು ಉಪೇಕ್ಷಿಸಿದಳು. ಅವಳ ಈ ವರ್ತನೆ ನಾಗಪ್ಪನಿಗೆ ಧಿಮಾಕಿನಂತೆ ತೋರಿ ಸ್ವಲ್ಪ ಅಸಮಾಧಾನವೆನಿಸಿ ಸ್ವಲ್ಪ ಹೊರಟಾಗಿ ಹೇಳಿದ, ಹೇ, ನಿಂಗೆ ಕೇಳ್ತಾ ಇರೋದು ಬರ್ತೀಯಾ ಅಂತ. ಪುಕ್ಸಾಟ ಏನು ಬೇಡ, ನೀನು ರೇಟ್ ಬಿಸಾಕ್ತೀವಿ. ಇದೀಗ ನಿಖಿತಾಗೂ ಅವನು ಸುಮ್ಮನಿರುವ ಆಸಾಮಿ ಅಲ್ಲವೆನಿಸಿ ಅವನತ್ತ ನೋಡಿ ಹೇಳಿದಳು, ಹೋ, ನನಗೇನಾ? ಎಷ್ಟಿಟ್ಟಿದೀಯಾ? ಅವಳ ಮಾತಿಗೆ ಕಡೆಗೂ ತನ್ನ ಬಾಣ ತಾಕಿತಲ್ಲ ಎಂಬ ಖುಷಿಯಲ್ಲಿ ತೇಲುತ್ತಾ ನಾಗ ಹೇಳಿದ, ಅದೆಲ್ಲ ನಿಂಗ್ಯಾಕೆ, 500 ರೂಪಾಯಿ ಕೊಡ್ತೀವಿ, ಬಾ. ನಾನು ಯಾರು ಅಂತ ಗೊತ್ತಾ ನಿಮಗೆ? ನಿಖಿತಾ ಕೇಳಿದಳು. ಹೇ ನೋಡು, ಜಾಸ್ತಿ ಮಾತಾಡ್ಬೇಡ, ನೀನು ಯಾರು ಅಂತ ಇಡೀ ಊರಿಗೆ ಗೊತ್ತಿದೆ. 500 ರೂಪಾಯಿ ಕೊಡ್ತೀವಿ, ಸುಮ್ಮನೆ ನಡಿ ಅಷ್ಟೇ. ಅವನ ಆ ಒರಟು ಮಾತಿಗೆ ಬೇಸರ ಮಾಡಿಕೊಳ್ಳದೆ ನಿಖಿತಾ ಮುಗಳ್ನಗುತ್ತಲೇ ಮಾತನಾಡಿದಳು, ಯಾಕೆ, ನಿನ್ನ ಜೋಡಿದಾರ ಅಷ್ಟು ದೂರ ನಿಂತಿದ್ದಾನಲ್ಲ, ಅವರಿಗೆ ಇಂಥದ್ದೆಲ್ಲ ಕೇಳೋಕೆ ಹೆದರಿಕೆನಾ ಅಥವಾ ನಾಚಿಕೆನಾ ಎಂದು ಗಂಗಣ್ಣನತ್ತ ನೋಡಿ, ಹಲೋ ಬನ್ನಿ ಇಲ್ಲಿ ಎಂದು ಕರೆದಳು. ಅವಳು ಕರೆಯುತ್ತಲೇ ದೂರದಲ್ಲಿ ನಿಂತು ಅವರಿಬ್ಬರನ್ನೇ ನೋಡುತ್ತಿದ್ದ ಗಂಗಣ್ಣ ತಬ್ಬಿಬ್ಬಾಗಿ ಕಸಿವಿಸಿಯಿಂದಲೇ ನಿಧಾನವಾಗಿ ಅವಳೆದುರು ಬಂದು ನಿಂತ. ಏನ್ ನಿನ್ನ ಹೆಸರು? ನಿಖಿತಾ ಎದುರುಗಡೆ ಗಲೀಜು ಬಟ್ಟೆ ಧರಿಸಿ ಅಳುಕುತ್ತಾ ನಿಂತಿದ್ದ ಗಂಗಣ್ಣನನ್ನೇ ನೋಡುತ್ತಾ ಶಾಂತಳಾಗಿ ಕೇಳಿದಳು. ಗಂಗಣ್ಣ ಅಂತ ಮುಜುಗರದಿಂದ ಉತ್ತರಿಸಿದ ಗಂಗಣ್ಣ. ಗಂಗಣ್ಣ? ಒಳ್ಳೆ ಹೆಸರು. ನಿನ್ನೆಸರೇನೋ ಎಂದು ನಾಗನತ್ತ ತಿರುಗಿ ಕೇಳಿದಳು. ನನ್ನೆಸರು ನಾಗಪ್ಪ, ಹುಡಾಪೆಯಿಂದ ಉತ್ತರಿಸಿದ ನಾಗ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಅವರ ಮೈಮೇಲಿನ ಬಣ್ಣವನ್ನು ನೋಡಿಯೂ ಕೇಳಿದಳು ನಿಖಿತಾ. ಅವಳ ಪ್ರಶ್ನೆಗೆ ಒಳಗಡೆಯೇ ಹುದುಗಿ ಹೋದ ಗಂಗಣ್ಣ ನಿಧಾನವಾಗಿ ಪೇಂಟಿಂಗ್ ಕೆಲಸ ಎಂದು ಉತ್ತರಿಸಿದ ಗೆಳೆಯನನ್ನು ಮನದಲ್ಲಿಯೇ ಶಪಿಸಿಕೊಳ್ಳುತ್ತ. ಅವನ ಪ್ರಶ್ನೆಗೆ ನಿಖಿತಾ ಮುಗಳ್ನಗುತ್ತಾ ಹೇಳಿದಳು, ಹೋ, ಹಾಗಾದ್ರೆ ಇವತ್ತು ದುಡ್ಡು ಬಂತು ಅನ್ಸುತ್ತೆ. ಅದಕ್ಕೆ ಇಷ್ಟೊಂದು ದಿಲ್ದಾರಾಗಿದ್ದೀರಾ? ಎಷ್ಟು ಬಂತು? ತನಿಖಾಧಿಕಾರಿಯಂತೆ ಒಂದರ ಹಿಂದೆ ಒಂದು ಪ್ರಶ್ನೆ ಕೇಳಲು ತೊಡಗಿದ ನಿಖಿತಾಳ ಪ್ರಶ್ನೆಗಳಿಂದ ಗಂಗಣ್ಣ ಗೊಂದಲಕ್ಕೀಡಾದ. ಅವಳ ಪ್ರಶ್ನೆಗಳಿಗೆ ಉತ್ತರಿಸುವುದೋ ಬೇಡವೋ, ತಾನೆಲ್ಲಿ ಸಿಕ್ಕಿ ಹಾಕಿಕೊಂಡೆ ಎಂದುಕೊಳ್ಳುತ್ತಾ ಸ್ನೇಹಿತ ಉತ್ತರಿಸದಿರುವಂತೆ ಮಾಡಿದ ಕಣ್ಸನ್ನೆಯನ್ನು ಗಮನಿಸದೆ 2,000 ರೂಪಾಯಿ ಎಂದ. ಅದಕ್ಕೆ ನಿಖಿತಾ ತಲೆದೂಗುತ್ತಾ, 2,000 ರೂಪಾಯಿ ಅಂದರೆ ನಾನು 1 ಗಂಟೆಯಲ್ಲಿ ಸಂಪಾದಿಸೋ ದುಡ್ಡು. ಅದು ನನಗೊಬ್ಬಳಿಗೆ ಸಾಲ್ತಾ ಇಲ್ಲ. ಅಂಥದ್ರಲ್ಲಿ ಹೆಂಡತಿ ಮಕ್ಕಳಿರೋ ನೀವು ವಾರಗಟ್ಟಲೆ ದುಡಿದು ಸಂಪಾದಿಸಿದ ದುಡ್ಡಿನಿಂದ ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಒಂದೊತ್ತು ಊಟ ಮಾಡೋಕ್ಕೆ ಸಾಕಾಗುತ್ತೋ ಇಲ್ಲೋ. ಅಂಥದ್ರಲ್ಲಿ ಆ ದುಡ್ಡಂತಂದು ನನ್ನಂಥ ಸೂಳಿಗೆ ಸುರಿತಿದ್ದೀರಲ್ಲ, ಬುದ್ಧಿ ಇದೆಯೇ ನಿಮಗೆ? ನಾಚಿಕೆ ಆಗಲ್ವಾ? ಮನುಷ್ಯರಾ ನೀವು ಎಂದಳು. ಅವಳಿಂದ ಈ ರೀತಿಯ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸದಿದ್ದ ಇಬ್ಬರು ಒಂದು ಕ್ಷಣ ಅಪ್ರತಿಭರಾಗಿ ನಿಂತುಬಿಟ್ಟರು. ಆದರೆ ಏಕಾಚಿತ್ ಒಬ್ಬ ಸೂಳೆ ತಮ್ಮನ್ನ ಈ ರೀತಿ ಅವಮಾನಿಸಿದ್ದು ನಾಗನಿಗೆ ಮೈಯೆಲ್ಲ ಉರಿಯುವಂತಾಯಿತು. ತನ್ನೆಲ್ಲ ಕೋಪವನ್ನು ತೀರಿಸುವಂತೆ ಹೇಳಿದ, ಹೇ ಹಲ್ಕ ಸೂಳೆ ತಂದು, ತಲೆ ಕೆಟ್ಟಿದೆಯೇನೆ ನಿಂದು? ಬರೋ ಹಂಗಿದ್ರೆ ಬಾ, ಇಲ್ಲ ಅಂದ್ರೆ ಮುಚ್ಕೊಂಡು ಹೋಗು. ದುಡ್ಡು ಬಿಸಾಕಿದ್ರೆ ನಿನ್ನಂಥವರು 1000 ಸಿಗ್ತಾರೆ. ಅದುವರೆಗೂ ಶಾಂತಳಾಗಿಯೇ ಇದ್ದ ನಿಖಿತಾ ಅವನ ಮಾತು ಕೇಳುತ್ತಿದ್ದಂತೆಯೇ ರಪ್ಪನೆ ಅವನ ಕೆನ್ನೆಗೊಂದು ಬಾರಿಸಿದಳು. ಅವಳು ಈ ರೀತಿ ಒಡೆಯಬಹುದೆಂಬ ಕಲ್ಪನೆ ಕೊಂಚವೂ ಇಲ್ಲದ ನಾಗಪ್ಪ ಮತ್ತೊಮ್ಮೆ ಅವಾಕ್ಕಾಗಿ ಕೆನ್ನೆ ಹಿಡಿದುಕೊಂಡ. ಹೇ, ಏನೋ ಅಂದೆ ನೀನು? ಮುಚ್ಕೊಂಡು ಹೋಗು ಅಂತನಾ? ಹೌದು ಕಣೋ, ನಾನು ಮೊದಲು ಮುಚ್ಕೊಂಡೇ ಇದ್ದೆ. ನಿಮ್ಮಂಥವರು ನನ್ನ ಈ ಸ್ಥಿತಿಗೆ ತಳ್ಳಿದ್ದು. ಅದಕ್ಕೆ ಇವತ್ತು ಈ ರೀತಿ ಬೀದಿಯಲ್ಲಿ ಬಿಚ್ಕೊಂಡು ನಿಂತಿದ್ದೀನಿ. ನಂಗಂತೂ ಹಿಂದೆ ಮುಂದೆ ಆಳು ಇಲ್ಲ, ಸತ್ರೆ ಅಳೋರು ಗತಿ ಇಲ್ಲ. ನೀವ್ಯಾಕ್ರೋ ಕೈ ಹಿಡಿತ ಹೆಂಡತಿ ಮಕ್ಕಳನ್ನ ಉಪವಾಸ ಸಾಯಿಸ್ತೀರಾ? ನಾಗ ಗಂಗಾ ಅಂತ ದೇವರ ಹೆಸರಿಟ್ಕೊಂಡು ಇಂಥ ಅಲ್ಕ ಕೆಲಸಕ್ಕೆ ಆಸೆ ಪಡ್ತಿದ್ದೀರಲ್ಲ. ನಿಮ್ಮ ಹೆಂಡ್ರುಗಳ ಹತ್ತಿರ ಇಲ್ಲದೆ ಇರೋ ಸ್ಪೆಷಲ್ ಏನು ನನ್ನ ಹತ್ರ ಇಲ್ಲ. ಒಂದು ಗಳಿಗೆ ಶೋಕಿಗೆ
ಹೀಗೆ 500,000 ಖರ್ಚು ಮಾಡಿದ್ರೆ ನಿಮ್ಗಳ ಮನೆಯಲ್ಲಿ ಒಲೆ ಹೇಗೆ ಉರಿಯುತ್ತೆ? ಬೇಡ, ನೀವಿಬ್ಬರನ್ನು ನೋಡಿದ್ರೆ ನನ್ನ ಹೊಟ್ಟೆ ಉರಿಯುತ್ತೆ. ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿರೋದು. ಇಲ್ಲ ಅಂದರೆ ನಿಮ್ಮಿಬ್ಬರನ್ನು ಮರಳು ಮಾಡಿ ಇರೋ ದುಡ್ಡೆಲ್ಲ ಕಿತ್ಕೊಂಡು ಕಳಿಸೋದು ನನಗೆ ದೊಡ್ಡ ಕೆಲಸ ಏನೂ ಅಲ್ಲ. ಏನು ಗಂಗಣ್ಣ, ನಾನು ಹೇಳಿದ್ದು ಸರಿನೋ ತಪ್ಪೋ ನೀನೇ ಹೇಳು. ಅವಳ ಒಂದೊಂದು ಮಾತು ಇಬ್ಬರಿಗೂ ಮತ್ತೆ ಮತ್ತೆ ಕಪಾಳಕ್ಕೆ ಬಾರಿಸಿದಂತಿತ್ತು. ತಮ್ಮ ಸ್ವಂತದವರು ತಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಯೋಚಿಸದಂತಹ ದಿನಗಳಲ್ಲಿ ಇಂಥ ಒಬ್ಬ ಹೆಂಗಸು ತಮ್ಮ ಬಗ್ಗೆ ಯೋಚಿಸುವುದನ್ನು ನೋಡಿದ್ದ ಗಂಗಣ್ಣನಿಗೆ ಅವಳ ಬಗ್ಗೆ ಕೃತಜ್ಞತಾ ಭಾವ ಮೂಡಿತು. ಇಲ್ಲಮ್ಮ ತಾಯಿ, ನಿಜವಾಗ್ಲೂ ನೀನಿವತ್ತು ಹೇಳಿದ ಮಾತನ್ನ ದುಡ್ಡು ಬರುತ್ತೆ ಅಂದರೆ ಯಾರೂ ಹೇಳಲ್ಲ. ಅಂತ ಮುತ್ತಿನಂಥ ಮಾತು ಹೇಳಿದೀಯಾ. ನಿನ್ನ ಮಾತು ಕೇಳಿದ್ರೆ ನನಗೆ ನಾಚಿಕೆ ಆಗ್ತಾ ಐತೆ. ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವನಾದರೂ ನಿನ್ನ ಮಾತು ಕೇಳಿ ನಾನು ತುಂಬ ಚಿಕ್ಕವನಾಗ್ಬಿಟ್ಟೆ ತಾಯಿ. ನನ್ನ ಕ್ಷಮಿಸ್ಬಿಡು. ನನ್ನ ಮಗ ಸ್ಕೂಲಿಗೆ ಹೋಗ್ತಾನೆ. ಪರೀಕ್ಷೆ ಫೀಸು ಕಟ್ಟಬೇಕು ಅಂದಿದ್ದ. ನಾನೊಂದು ಗಳಿಗೆ ಮರ್ತೇ ಬಿಟ್ಟಿದ್ದೆ. ನಿನ್ನ ಮಾತು ಕೇಳಿ ಎಲ್ಲ ಜ್ಞಾಪಕ ಬರ್ತಾ ಐತೆ. ಗಂಗಣ್ಣನ ಮಾತು ಕೇಳಿ ನಿಖಿತಾಳ ಕಣ್ಣುಗಳಲ್ಲಿ ನೀರಾಡಿತು. ಗಂಗಣ್ಣ ನೋಡು, ಅಷ್ಟೆಲ್ಲ ದೊಡ್ಡ ಮಾತು ನನ್ನ ಬಗ್ಗೆ ಆಡಬೇಡ. ನಾನೇನು ದೇವತೆಯಲ್ಲ. ನಿನ್ನ ಮಗ ಚೆನ್ನಾಗಿ ಓದಿ ನೌಕರಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇನ್ಮೇಲೆ ಇಂಥ ಒಂದು ಗಳಿಗೆ ಆಸೆಗೋಸ್ಕರ ದುಡ್ಡು ಹಾಳು ಮಾಡದೆ ನಿನ್ನ ಸಂಸಾರನ ಚೆನ್ನಾಗಿ ನೋಡ್ಕೋ. ನಾಗಪ್ಪ, ನಾನು ತುಂಬ ಮಾತಾಡ್ಬಿಟ್ಟೆ. ಈ ಸೂಳೆ ಮಾತನ್ನ ಮನಸ್ಸಿಗೆ ಹಾಕೋಬೇಡ. ನಿನಗೆ ಇನ್ನೂ ಮಜಾ ಮಾಡಲೇಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ನನ್ನ ಕರಿಬೇಡ. ಬೇರೆ ಯಾರನ್ನಾದರೂ ಕರ್ಕೊಂಡೋಗು. ನನ್ನಂಥವರು 1000 ಜನ ಸಿಗ್ತಾರೆ ದುಡ್ಡು ಬಿಸಾಕಿದ್ರೆ. ನಿಖಿತಾ ಮಾತುಗಳು ಅವಳು ಒಮ್ಮೆ ಕೆನ್ನೆಗೆ ಬಾರಿಸಿದ್ದಕ್ಕಿಂತ ಜೋರಾಗಿ ಕೆನ್ನೆಗೆ ಮತ್ತೆ ಮತ್ತೆ ಅಪ್ಪಳಿಸಿದಂತಾಗಿ ನಾಗಪ್ಪನೂ ಅಲ್ಲಾಡಿ ಹೋದ. ಅವನು ಅಪ್ರಯತ್ನವಾಗಿ ಕೈ ಎತ್ತಿ ಮುಗಿಯುತ್ತಾ ಹೇಳಿದ, ಇಲ್ಲ ಕಣಕ, ಯಾರು ಇವತ್ತಿನವರೆಗೂ ನಮ್ಮ ಕನಸು ಮನಸ್ಸಲ್ಲೂ ಹೇಳ್ದೇ ಇರೋ ಅಂಥ ಮಾತನ್ನ ಇವತ್ತು ನೀನು ಹೇಳಿದೀಯಾ. ನಿಜವಾಗ್ಲೂ ನೀನೊಬ್ಳು ಮೈಮಾರಿಕೊಳ್ಳೋ ವೇಶ್ಯ ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ. ಅಕ್ಕ, ಒಂದು ಮಾತು, ಎಷ್ಟು ಒಳ್ಳೆಯವಳಾಗಿರೋ ನೀನು ಯಾಕೆ ಈ ದಂಧೆ ಮಾಡ್ತಿದೀಯಾ? ಬಿಟ್ಟು ಬಿಡೋದಲ್ವಾ? ಅವನ ಮಾತು ಕೇಳಿ ನಿಖಿತಾಳ ಕಣ್ಣುಗಳು ನೀರಾದವು. ವಿಷಾದದಿಂದ ಹೇಳಿದಳು, ನಾನಾಗೆ ಈ ದಂಧೆಗೆ ಇಳಿಲಿಲ್ಲ. ಹುಟ್ಟಿದ ಮರುಕ್ಷಣದಿಂದಲೇ ಅನಾಥಳಾದ ನನ್ನನ್ನು ಈ ಸಮಾಜ ಈ ದಾರಿಗೆ ಇಳಿಸಿಬಿಡ್ತು. ಬುದ್ಧಿ ತಿಳಿದ ಮೇಲೆ ಇದನ್ನು ಬಿಟ್ಬಿಡ್ಬೇಕು ಅಂತ ಎಷ್ಟು ಅಂದ್ಕೊಂಡ್ರೋ, ಪ್ರಯತ್ನ ಪಟ್ಟರು. ಸುತ್ತಲ ಜನ ಅದಕ್ಕೆ ಆಸ್ಪಾದ ಕೊಡಲಿಲ್ಲ. ಬೇರೆ ಯಾವ ಕೆಲಸನೂ ಕೊಡಲಿಲ್ಲ. ನಾನು ಸಾಯೋವರೆಗೂ ಬದುಕಬೇಕಲ್ಲ. ಯಾಕಂದರೆ ನನಗೂ ಹೊಟ್ಟೆ ಅನ್ನೋದು ಇದೆಯಲ್ಲ. ಅವಳ ಮಾತಿಗೆ ಇಬ್ಬರ ಕಣ್ಣುಗಳಲ್ಲೂ ನೀರು ಜಿನುಗಿತ್ತು. ಇದು ನನ್ನ ಹಣೆ ಬರಹ, ಅನುಭವಿಸ್ತಾ ಇದ್ದೀನಿ. ಇರಲಿ, ಈಗ ನೀವು ಹೋಗಿ. ಇಬ್ಬರಿಗೂ ಮಾತಾಡಲು ಏನೂ ಉಳಿದಿರಲಿಲ್ಲ. ಇಬ್ಬರು ಹೊರಡಲು ಹಿಂದಿರುಗಿದರು. ಅಷ್ಟರಲ್ಲಿ ಹಿಂದಿನಿಂದ ನಿಖಿತಾ, ಗಂಗಣ್ಣ 1 ನಿಮಿಷ ಎಂದು ಕರೆದದ್ದು ಕೇಳಿ ತಿರುಗಿದರು. ನಿಖಿತಾ ತನ್ನ ಪರ್ಸ್ನಿಂದ 500 ರೂಪಾಯಿ ನೋಟೊಂದನ್ನು ತೆಗೆದು ಗಂಗಣ್ಣನ ಕೈಗಿರಿಸಿದಳು. ಗಂಗಣ್ಣ ಏನೂ ಅರ್ಥವಾಗದೆ ಅಚ್ಚರಿಯಿಂದ ಅವಳ ಮುಖವನ್ನೇ ನೋಡಿದ. ಅದನ್ನು ಗಮನಿಸಿದ ನಿಖಿತಾ ಮುಗಳ್ನಗುತ್ತಾ ಹೇಳಿದಳು, ಗಂಗಣ್ಣ, ಇದು ಒಬ್ಬ ಸೂಳೆ ಸಂಪಾದಿಸಿದ್ದು ಅಂತ ಬೇಡ ಗೀಡ ಅನ್ಬೇಡ. ಇದು ನಿನ್ನ ಮಗನ ಪರೀಕ್ಷೆ ಫೀಸಿಗೆ ಇಟ್ಕೋ. ಅವಳ ಮಾತು ಕೇಳಿ ಗಂಗಣ್ಣ ಅವಳ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಳ್ಳುತ್ತಾ ಹೇಳಿದ, ನಿಂದು ತುಂಬ ದೊಡ್ಡ ಮನಸ್ಸು ಕಣಕ್ಕ. ಜೀವನದಲ್ಲಿ ಪ್ರಾಣ ಇರೋವರೆಗೂ ಇನ್ನೆಂದೂ ಇಂಥ ಕೆಲಸಕ್ಕೆ ಕೈ ಹಾಕಲ್ಲ. ಬರ್ತೀವಿ ಕಣಕ್ಕ. ಇಬ್ಬರು ನಿಧಾನವಾಗಿ ಅಲ್ಲಿಂದ ದೂರವಾಗುವುದನ್ನೇ ಮೌನವಾಗಿ ನೋಡುತ್ತಿದ್ದ ನಿಖಿತಾ ಅವರಿಬ್ಬರು ದೃಷ್ಟಿಯಿಂದ ಕಣ್ಮರೆಯಾದ ನಂತರ ಕಣ್ಣಂಚಿನ ಹನಿಯನ್ನು ತೊಡೆದುಹಾಕಿ ಮತ್ತೆ ಮುಗಳ್ನಗೆಯ ಮುಖವಾಡವನ್ನು ಧರಿಸಿ ಶ್ರೀಮಂತ ಗಿರಾಕಿಗಳ ಅನ್ವೇಷಣೆಯಲ್ಲಿ ಮುಳುಗಿದಳು. ಅವಳು ಹೆಚ್ಚಿಗೆ ಕಾಯಬೇಕಾದ ಪ್ರಸಂಗ ಬರಲಿಲ್ಲ. ಸ್ವಲ್ಪ ದೂರದಲ್ಲಿ ಒಂದು ಮಾರುತಿ ಶಿಫ್ಟ್ ಕಾರ್ ಅವಳ ಮೋಹಕ ನಗುವಿಗೆ ಮನಸೋತು ನಿಧಾನಿಸಿದಾಗ ನಿಖಿತಾಳ ಕಣ್ಣಲ್ಲಿ ಹೊಳಪು ಮೂಡಿತು. ಕಾರು ಅವಳಿಂದ ಸ್ವಲ್ಪ ಮುಂದೆ ಹೋಗಿ ನಿಂತು ಪುನಃ ರಿವರ್ಸ್ ಗೇರಲ್ಲಿ ಹಿಮ್ಮುಖವಾಗಿ ಚಲಿಸಿ ಅವಳ ಬಳಿ ಬಂದು ನಿಂತಿತು. ಡ್ರೈವಿಂಗ್ ಸೀಟಿನಲ್ಲಿದ್ದ ಸ್ಫುರದ್ರೂಪಿ ತರುಣನ ಮೇಲೆ ಬಿದ್ದ ಅವಳ ಹದ್ದಿನ ದೃಷ್ಟಿ ಒಂದೇ ಕ್ಷಣದಲ್ಲಿ ಅಳೆದು ಅವನು ತನಗೆ ಬೇಕಾದ ವ್ಯಕ್ತಿ ಎಂಬುದನ್ನು ನಿರ್ಧರಿಸಿತು. ಮೋಹಕನಗೆ ತಾನೇ ತಾನಾಗಿ ಅವಳಿಂದ ಹೊರಬಿದ್ದು ಕಾರಿನಲ್ಲಿದ್ದ ಯುವಕನ ಮೇಲೆ ಚೆಲ್ಲಾಡಿತು. ಕಾರಿನಲ್ಲಿದ್ದ ಯುವಕ ಎಸ್ ಎನ್ನುತ್ತಿದ್ದಂತೆಯೇ
ಅವಳ ಎಡಗೈ ಹೆಬ್ಬೆಟ್ಟು ಮೇಲೆತ್ತಿ ಡ್ರಾಪ್ ಕೇಳಿತ್ತು. ಸುಂದರಿಯ ಸಮ್ಮೋಹನಸ್ತ್ರಕ್ಕೆ ಬಲಿಬಿದ್ದ ಕಾರಿನಲ್ಲಿದ್ದ ಯುವಕ ಅವಳಿಗೆ ನಿರಾಶೆ ಮಾಡದೆ ಕಣ್ಣಿಗೆ ಹಾಕಿದ್ದ ಶೋಕಿ ಕನ್ನಡಕವನ್ನು ಹುಬ್ಬಿನ ಮೇಲಕ್ಕೆ ಸರಿಸಿ ಹೊರಗಿಣುಕುತ್ತಾ, ಎಲ್ಲಿಗೆ ಮಿಸ್ ಎಂದ. ಒಂದು ಕ್ಷಣ ಅವನನ್ನೇ ಗಮನಿಸಿದಳು ನಿಖಿತಾ. ರಂಗುರಂಗಿನ ಪ್ರಿಂಟೆಡ್ ಶರ್ಟ್, ಬಾಯಲ್ಲಿ ಸುವಾಸನೆಯ ಅಡಿಕೆ ಪುಡಿ, ಒಂದು ಕೈಯಲ್ಲಿ ಸ್ಟೈಲ್ ಆಗಿ ಹಿಡಿದಿದ್ದ ಸಿಗರೇಟು, ಕಣ್ಣಲ್ಲಿ ಪುಟಿದೇಳುತ್ತಿದ್ದ ಆಸೆ. ಬಲೆಯಲ್ಲಿ ಸರಿಯಾದ ಮಿಕವೇ ಬಿದ್ದಿದೆ ಎಂದುಕೊಂಡ ನಿಖಿತಾ ಸುಂದರವಾದ ಕೃತಕನಿಗೆ ಬಾಯಿ ತುಂಬ ಹರಡಿಕೊಂಡು ಕೇಳಿದಳು, ನನಗೆ ಡ್ರಾಪ್ ಬೇಕಿತ್ತು. ಶೋರ್ ಮೇಡಮ್, ಅದಕ್ಕೆ ನಿಲ್ಲಿಸಿದ್ದು. ಎಲ್ಲಿಗೆ? ನೀವು ಯಾವ ಕಡೆ ಹೋಗ್ತಿದ್ದೀರೋ ಆ ಕಡೆಯೇ ಕೊಡಿ, ಪರವಾಗಿಲ್ಲ. ಕಣ್ಣು ಹೊಡೆದು ತುಂಟನಗೆಯೊಂದಿಗೆ ಹೇಳಿದ ನಿಖಿತಾಳ ಮಾತು ಯುವಕನಿಗೆ ತೆರೆದ ಪುಸ್ತಕದಂತೆ ಅರ್ಥವಾಯಿತು. ಮತ್ತೆ ಬನ್ನಿ ಒಳಗೆ, ಹೊರಗೇಕೆ ನಿಂತಿದ್ದೀರಾ? ನನ್ನ ಕಾರಿರೋದೇ ನಿಮಗಾಗಿ. ನಿಖಿತಾ ಆ ಎಂದು ಅಚ್ಚರಿಯಿಂದ ಉದ್ಗರಿಸುತ್ತಲೇ ತನ್ನ ಮಾತನ್ನು ತಿದ್ದಿಕೊಂಡ ಅವನು, ನಿಮಗೆ ಡ್ರಾಪ್ ಕೊಡೋದಕ್ಕೋಸ್ಕರವಾಗಿ ಎನ್ನುತ್ತಾ ಅವಳಿಗಿಂತ ಮೋಹಕವಾಗಿ ನಗುತ್ತಾ ಕಾರಿನ ಬಾಗಿಲು ತೆರೆದ. ನಿಖಿತಾಳು ಮುಗಳ್ನಗುತ್ತಾ ಕಾರ್ ಹತ್ತಬೇಕು. ಅಷ್ಟರಲ್ಲಿ ಅವಳ ದೃಷ್ಟಿ ಆಕಸ್ಮಿಕವಾಗಿ ಎದುರುಗಡೆ ನಿಧಾನವಾಗಿ ರಸ್ತೆ ದಾಟುತ್ತಿದ್ದ ಯುವಕನೊಬ್ಬನ ಮೇಲೆ ಹರಿಯಿತು. ಅವನ ಕನ್ನಡಕ, ಕೈಯಲ್ಲಿಯ ಕೆಂಪು ಕೋಲು ಅವನು ಕುರುಡನೆಂಬುದನ್ನು ಸಾರಿ ಹೇಳುತ್ತಿದ್ದವು. ಅತ್ತ ಕಡೆಯಿಂದ ವೇಗವಾಗಿ ಬರುತ್ತಿದ್ದ ಲಾರಿಯೊಂದನ್ನು ನೋಡಿದ ಅವಳಿಗೆ ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ಅವನು ಲಾರಿಯ ಚಕ್ರಕ್ಕೆ ಸಿಲುಕುವುದರಲ್ಲಿ ಸಂದೇಹವಿಲ್ಲವೆನಿಸಿ, ಹೃದಯವೇ ಬಾಯಿಗೆ ಬಂದಂತೆನಿಸಿ, ಯಾಕೋ ಆ ಯುವಕನ ಮುಖದಲ್ಲಿನ ಮುಗ್ಧತೆ ನೋಡಿದ ಅವಳಿಗೆ ಅವನನ್ನು ಅಪಾಯದಿಂದ ಪಾರು ಮಾಡುವಂತೆ ಪ್ರೇರೇಪಿಸಿತು ಅವಳ ಮನಸ್ಸು. ಇದೆಲ್ಲವನ್ನು ಅರೆಕ್ಷಣದಲ್ಲಿ ಯೋಚಿಸಿದ್ದ ನಿಖಿತಾ ಆ ಕುರುಡನನ್ನು ಲಾರಿಯ ಚಕ್ರದಿಂದ ಉಳಿಸಲು ಕಾರನ್ನು ಮರೆತು ಅವನತ್ತ ಶರವೇಗದಿಂದ ಓಡಿದಳು. ಮುಂದೆ ನಿಖಿತಾಳ ಜೀವನ ಹೇಗಿರಲಿದೆ? ಅವಳು ಆ ಕುರುಡ ಹುಡುಗನ ಜೊತೆ ಹೇಗೆ ಪ್ರೀತಿಯಲ್ಲಿ ಬೀಳುತ್ತಾಳೆ? ಇವಳು ಒಬ್ಬ ವೇಶ್ಯೆ ಎಂದು ಗೊತ್ತಾದರೆ ಆತ ಹೇಗೆ ರಿಯಾಕ್ಟ್ ಆಗುತ್ತಾನೆ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.